ನಿದ್ದೆ ನಮ್ಮ ದೇಹಕ್ಕೆ ತುಂಬಾ ಅವಶ್ಯಕ ಇದೆ. ನಿದ್ದೆ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಸಾಕಷ್ಟು ತೊಂದರೆಗಳು ಉಂಟಾಗ್ತವೆ. ನಿದ್ದೆ ಸರಿಯಾಗಿ ಬರದೇ ಇರೋದಕ್ಕೆ ಹಲವಾರು ಕಾರಣಗಳಿರುತ್ತವೆ. ಏಜ್ ಕಾಮನ್ ಆಗಿ ನಾವು ನೋಡೋದು ಈ ಮಕ್ಕಳು ಹಾಗೂ ತುಂಬಾ ವಯಸ್ಸಾದವರಲ್ಲಿ ನಿದ್ದೆ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಯಾವುದೇ ನಿದ್ದೆ ಮಾತ್ರೆಯನ್ನು ಕೂಡ ಓವರ್ ದ ಕೌಂಟರ್ ತೆಗೆದುಕೊಳ್ಳೋ ಆಗಿಲ್ಲ, ಯಾಕಂದ್ರೆ ಸಾಕಷ್ಟು ಸೈಡ್ ಎಫೆಕ್ಟ್ಗಳು ಕೂಡ ಇರುತ್ತೆ. ನಿದ್ದೆ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಸಾಕಷ್ಟು ತೊಂದರೆಗಳು ಉಂಟಾಗ್ತವೆ. ಯಾಕೆಂತಂದ್ರೆ ನಮ್ಮ ದೇಹಕ್ಕೆ ಯೂಶಲಿ 6 ರಿಂದ 8 ಗಂಟೆಗಳ ಕಾಲ ನಿದ್ದೆ ಅವಶ್ಯಕ ಇದೆ. ಯಾಕೆಂತಂದ್ರೆ ಸರಿಯಾಗಿ ನಿದ್ದೆ ಮಾಡಲಿಲ್ಲ ಅಂತಂದಾಗ ಏನಾಗುತ್ತೆ, ತುಂಬ ಇರಿಟಬಿಲಿಟಿ, ಕೋಪ ಬರ್ತಕ್ಕಂಥದ್ದು, ಅಥವಾ ತುಂಬ ತಲೆನೋವು ಆಗ್ತಕ್ಕಂಥದ್ದು, ಮೈಕೈ ನೋವು, ತುಂಬ ಸುಸ್ತಾಗ್ತಕ್ಕಂಥದ್ದು, ಹಾಗೂ ನಾವು ಮಾಡೋ ಕೆಲಸದಲ್ಲಿ ಸರಿಯಾಗಿ ಗಮನ ಇರೋದಿಲ್ಲ, ಹಾಗೂ ಮಾಡೋ ಕೆಲಸವನ್ನು ನೀಟಾಗಿ ಕೂಡ ಮಾಡೋದಿಲ್ಲ, ಎಲ್ಲರ ಮೇಲೆ ಸುಮ್ಮನೆ ಸಿಡುಕ್ತಾ ಇರ್ತೀವಿ. ಸೊ ಹಾಗಾಗಿ ನಿದ್ದೆ ನಮ್ಮ ದೇಹಕ್ಕೆ ತುಂಬ ಅವಶ್ಯಕ ಇದೆ. ನಿದ್ದೆ ಸರಿಯಾಗಿ ಬರದೇ ಇರೋದಕ್ಕೆ ಹಲವಾರು ಕಾರಣಗಳಿರುತ್ತವೆ. ಒಂದು ಏಜ್. ಸೊ ಮಕ್ಕಳಲ್ಲಿ ಎಸ್ಪೆಷಲಿ ಬಯಾಲಜಿಕಲ್ ಕ್ಲಾಕ್ ಸರಿಯಾಗಿ ಇನ್ನೂ ಫಿಕ್ಸ್ ಆಗಿರೋದಿಲ್ಲ. ಹುಟ್ಟಿದ ಮಕ್ಕಳು ಸುಮಾರು ತಿಂಗಳುಗಳ ಕಾಲ ಬಯಾಲಜಿಕಲ್ ಕ್ಲಾಕ್ ಸೆಟ್ ಆಗೋದಕ್ಕೆ 7 ರಿಂದ 8 ತಿಂಗಳೇ ಬೇಕಾಗುತ್ತೆ. ಯಾಕಂದರೆ ರಾತ್ರಿ ಹೊತ್ತು ಯೂಶಲಿ ಮಕ್ಕಳು ಎದ್ದಿರ್ತವೆ, ಬೆಳಗ್ಗೆ ನಿದ್ದೆ ಮಾಡ್ತಾ ಇರ್ತವೆ. ಸೊ ಈ ಬಯಾಲಜಿಕಲ್ ಕ್ಲಾಕ್ ಸೆಟ್ ಆದಮೇಲೆ ಒಂದು 7 ರಿಂದ 8 ತಿಂಗಳಾದ ಮೇಲೆ ಯೂಶಲಿ ಅವು ರಾತ್ರಿ ನಿದ್ದೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಸೊ ಮಕ್ಕಳು ಯೂಶಲಿ ಸರಿಯಾದ ಟೈಮ್ಗೆ ನಿದ್ದೆ ಮಾಡೋದಿಲ್ಲ. ಆ್ಯಂಡ್ ಇನ್ ಬಿಟ್ವೀನ್ ಕೆಲವು ಸಲ ನಿದ್ದೆ ಮಾಡೋದು, ಎದ್ದೇಳೋದು, ಇದು ಹಾಗೆ ಇರುತ್ತೆ. ಇದೇ ರೀತಿಯಾಗಿ ವಯಸ್ಸಾದವರಲ್ಲಿ, ಸೊ ವಯಸ್ಸಾದ ಮೇಲೆ ಕೂಡ ಸರಿಯಾಗಿ ನಿದ್ದೆ ಟೈಮ್ಗೆ ಅಂದರೆ ರಾತ್ರಿಯೇ ನಿದ್ದೆ ಮಾಡಬೇಕು, ಆ ರೀತಿ ಬರೋದಿಲ್ಲ. ಮಕ್ಕಳಲ್ಲಿ ಹೇಗಾಗುತ್ತೋ ಈ ವಯಸ್ಕರಲ್ಲೂ ಕೂಡ ಈ ಬಯಾಲಜಿಕಲ್ ಕ್ಲಾಕ್ ಚೇಂಜ್ ಆಗುತ್ತೆ, ಹಾಗೂ ಅವರ ನಿದ್ದೆಯ ಟೈಮಿಂಗ್ ಕೂಡ ಚೇಂಜ್ ಆಗುತ್ತೆ, ಸರಿಯಾಗಿ ನಿದ್ದೆ ಬರೋದಿಲ್ಲ. ಯಾಕಂದರೆ ಕಾಮನ್ ಆಗಿ ನಾವು ನೋಡೋದು ಈ ಮಕ್ಕಳು ಹಾಗೂ ತುಂಬ ವಯಸ್ಸಾದವರಲ್ಲಿ ನಿದ್ದೆ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಇನ್ನು ಹಲವಾರು ಕಾಯಿಲೆಗಳಿದ್ದಾಗ ಕೂಡ ಸರಿಯಾಗಿ ನಿದ್ದೆ ಬರೋದಿಲ್ಲ. ಈಗ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆಗಳಿರ್ಬೋದು, ಅಥವಾ ಇನ್ನು ಬೇರೆ ಹಾರ್ಟ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್ ಇರ್ತಕ್ಕಂಥವ್ರು, ಇವರೆಲ್ಲ ಕೂಡ ಈ ಮಲಗಿದಾಗ ಅವ್ರಿಗೆ ನಿದ್ದೆಗೆ ತೊಂದರೆ ಆಗುತ್ತೆ, ಉಸಿರಾಟಕ್ಕೆ ತೊಂದರೆ ಬರ್ಬೋದು, ಅಥವಾ ಎದೆನೋವು ಬರ್ಬೋದು, ತುಂಬ ಸುಸ್ತಾಗ್ತಕ್ಕಂಥದ್ದು ಆಗುತ್ತೆ. ಸೊ ಅಂಥವರು ಯೂಶಲಿ ಏನು ಮಾಡ್ತಾರೆ, ರಾತ್ರಿ ಹೊತ್ತು ಸಾಕಷ್ಟು ಅವ್ರಿಗೆ ನಿದ್ದೆ ಬರೋದಿಲ್ಲ. ಇನ್ನೊಂದು ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ. ಸೊ ಈ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಇದ್ದಾಗೂ ಕೂಡ ಇದೇ ರೀತಿಯಾಗಿ ಪ್ರಾಬ್ಲಮ್ ಆಗುತ್ತೆ. COPD ಇರ್ಬೋದು, ಅಸ್ತಮಾ ಇರ್ಬೋದು, ಅಥವಾ ರೀನಲ್ ಫೇಲ್ಯೂರ್, ಅಥವಾ ಹಾರ್ಟ್ ಫೇಲ್ಯೂರ್. ಸೊ ಇವರೆಲ್ಲರಿಗೂ ಕೂಡ ನಿದ್ದೆಯ ಪ್ರಾಬ್ಲಮ್ ಇರುತ್ತೆ. ಸೊ ಇವರೆಲ್ಲ ಕೆಲವು ಸಲ ಏನಾಗುತ್ತೆ, ಪೂರಾ ಫ್ಲ್ಯಾಟಾಗಿ ಮಲಗೋದಕ್ಕಾಗಲ್ಲ, ಸ್ವಲ್ಪ ಬ್ಯಾಕ್ ರೆಸ್ಟ್ ತೆಗೆದುಕೊಂಡು ಮಲಗಬೇಕಾಗುತ್ತೆ. ಸೊ ಯಾರ್ಯಾರಿಗೆ ಏನು ಕಾಯಿಲೆಗಳಿರುತ್ತೆ ಅದರ ಅನುಗುಣವಾಗಿ ಯಾವ ರೀತಿಯಾಗಿ ವೈದ್ಯರಲ್ಲಿ ಅವರು ಸಂಪರ್ಕ ಮಾಡಿ ಯಾವ ರೀತಿಯಾಗಿ ಅದನ್ನು ಹೋಗಲಾಡಿಸ್ಬೇಕು ನೋಡ್ಕೋಬೇಕಾಗತ್ತೆ. ಅಥವಾ ತುಂಬ ಸ್ಟ್ರೆಸ್ಫುಲ್ ಆಗಿದ್ದಾಗೂ ಕೂಡ, ಈಗ ಯಾರಿಗೆ ತುಂಬ ಯೋಚನೆ ಜಾಸ್ತಿ ಇರುತ್ತೆ, ಸ್ಟ್ರೆಸ್ ಜಾಸ್ತಿ ಇರುತ್ತೆ, ಅಥವಾ ಚಿಂತೆ ಜಾಸ್ತಿ ಇರುತ್ತೆ, ಸೊ ಅಂಥವರಲ್ಲೂ ಕೂಡ ನಿದ್ದೆಯ ಪ್ರಾಬ್ಲಮ್ ಇರುತ್ತೆ. ಸೊ ಅವರು ಸೈಕ್ಯಾಟ್ರಿಸ್ಟ್ ಹತ್ರ ಮಾತಾಡಿ ಕೌನ್ಸಿಲಿಂಗ್ ಮೂಲಕವೋ ಅಥವಾ ಟ್ಯಾಬ್ಲೆಟ್ಗಳ ಮೂಲಕವೋ ನೋಡಿಕೊಂಡು ಅವ್ರಿಗೆ ನಿದ್ದೆ ಯಾವ ರೀತಿಯಾಗಿ ಮಾಡ್ಬೋದು ಅಂತ ಅವರ ಒಂದು ವೈದ್ಯರ ಸಲಹೆ ಮೇರೆಗೆ ಅದನ್ನು ಮಾತ್ರೆಗಳನ್ನು ಉಪಯೋಗಿಸ್ಬೇಕಾಗತ್ತೆ. ಯಾಕಂದರೆ ಯಾವುದೇ ನಿದ್ದೆ ಮಾತ್ರೆಯನ್ನು ಕೂಡ ಓವರ್ ದ ಕೌಂಟರ್ ತೆಗೆದುಕೊಳ್ಳೋ ಆಗಿಲ್ಲ, ಯಾಕಂದರೆ ಸಾಕಷ್ಟು ಸೈಡ್ ಎಫೆಕ್ಟ್ಗಳು ಕೂಡ ಇರುತ್ತೆ. ವೈದ್ಯರ ಸಲಹೆ ಮೇರೆಗೆ ಮಾತ್ರವೇ ಮಾತ್ರೆ ಸೇವನೆಯನ್ನು ಮಾಡಬೇಕು. ಆದಷ್ಟು ಬೇರೆ ಯಾವ್ದಾದ್ರು ಪ್ರಾಬ್ಲಮ್ಗಳಿದ್ದಾಗ ವೈದ್ಯರ ಜೊತೆ ಸಮಾಲೋಚಿಸಿ ಅದನ್ನು ಸರಿಪಡಿಸ್ಕೊಂಡು ನಿದ್ದೆಯನ್ನು ಕರೆಕ್ಟಾಗಿ ಮಾಡಬೇಕಾಗತ್ತೆ.